ನಮಸ್ಕಾರ ಸ್ನೇಹಿತರೆ, ಕನ್ನಡಿಗರ ಪಾಲಿನ ಹೃದಯವಂತ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಎಂದರೆ ಅದು ಕೇವಲ ಒಂದು ಹೆಸರಲ್ಲ, ಅದೊಂದು ಅದ್ಭುತ ಶಕ್ತಿ. ನಾಗರಾವು ಚಿತ್ರದ ರಾಮಾಚಾರಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಕ್ಷಣದಿಂದಲೇ ಅವರು ಕನ್ನಡಿಗರ ಮನೆ ಮಾತಾದರು. ಕನ್ನಡದ ನೆಲದಲ್ಲಿ ಅವರು ಕಂಡ ಅಭೂತಪೂರ್ವ ಯಶಸ್ಸು, ಅವರ ನಟನೆಯ ಗಾಂಭೀರ್ಯ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿ ಉಳಿಯಲಿಲ್ಲ. ಕನ್ನಡದಲ್ಲಿ ಅವರ ಜನಪ್ರಿಯತೆ ಗಗನಕ್ಕೇರುತ್ತಿದ್ದಂತೆ ಪರಭಾಷೆಯ ಖ್ಯಾತ ನಿರ್ದೇಶಕರ ಕಣ್ಣುಗಳು ವಿಷ್ಣುದಾದ ಅವರ ಮೇಲೆ ಬಿದ್ದವು. ಅವರ ನಟನಾ ಕೌಶಲವನ್ನ ಕಂಡು ಬೆರಗಾದ ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಭಾಷೆಯ ದಿಗ್ಗಜ ನಿರ್ದೇಶಕರು ಈ ನಮ್ಮ ಕನ್ನಡದ ಸಿಂಹನನ್ನು ತಮ್ಮ ಸಿನಿಮಾಗಳಲ್ಲಿ ಅಭಿನಯಿಸುವಂತೆ ಕೇಳಿಕೊಂಡ್ರು. ಹೌದು ವೀಕ್ಷಕರೇ, ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಸೇರಿದಂತೆ ಒಟ್ಟು 5 ಭಾಷೆಗಳಲ್ಲಿ ಅಭಿನಯಿಸಿದ್ದಾರೆ. ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯದ ಬೇರೆ ಭಾಷೆಯ ಸಿನಿಮಾಗಳು ಯಾವುವು, ಯಾವ ಭಾಷೆಯಲ್ಲಿ ಎಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನ ನೋಡ್ಕೊಂಡ್ಬರೋಣ ಬನ್ನಿ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಹೊರತುಪಡಿಸಿ ಒಟ್ಟು 16 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಹಿಂದಿಯಲ್ಲಿ 4 ಸಿನಿಮಾ, ತಮಿಳಿನಲ್ಲಿ 6 ಸಿನಿಮಾ, ತೆಲುಗಿನಲ್ಲಿ 4 ಸಿನಿಮಾ, ಮಲಯಾಳಂನಲ್ಲಿ 2 ಸಿನಿಮಾ. ಮೊದಲಿಗೆ ಹಿಂದಿ ಭಾಷೆಯ ಸಿನಿಮಾಗಳು ಯಾವುವು ಅಂತ ನೋಡ್ಕೊಂಬರೋಣ. ಮೊದಲ ಸಿನಿಮಾ ಏಕ್ ನಯಾ ಇತಿಹಾಸ್, ಎರಡನೇ ಸಿನಿಮಾ ಇನ್ಸ್ಪೆಕ್ಟರ್ ಧನುಷ್, ಮೂರನೇ ಸಿನಿಮಾ ಕಾಕಿ ವರ್ದಿ, ನಾಲ್ಕನೇ ಸಿನಿಮಾ ಜಾಲಿಮ್. ಇನ್ನು ನಮ್ಮ ವಿಷ್ಣುವರ್ಧನ್ ಅವರ ತಮಿಳು ಸಿನಿಮಾಗಳು ಯಾವುವು ಅಂತ ನೋಡ್ಕೊಂಬರೋಣ. ಮೊದಲ ಸಿನಿಮಾ ಮಳಲೈ ಪಟ್ಟಾಳಂ, ಎರಡನೇ ಸಿನಿಮಾ ವಿಡುದಲೈ, ಮೂರನೇ ಸಿನಿಮಾ ಅಲೈಗಳಲ್, ನಾಲ್ಕನೇ ಸಿನಿಮಾ ಗುರು ರಾಘವೇಂದ್ರ, ಐದನೇ ಸಿನಿಮಾ ಮುರುದನಾಯಗನ್, ಆರನೇ ಸಿನಿಮಾ ಈಟಿ. ಇನ್ನು ನಮ್ಮ ವಿಷ್ಣುವರ್ಧನ್ ಅವರು ಅಭಿನಯಿಸಿದ ತೆಲುಗು ಸಿನಿಮಾಗಳು ಯಾವುವು ಅಂತ ನೋಡ್ಕೊಂಬರೋಣ. ಮೊದಲ ಸಿನಿಮಾ ಸರ್ದಾರ್ ಧರ್ಮಣ್ಣ, ಎರಡನೇ ಸಿನಿಮಾ ಲಕ್ಷ್ಮೀ ನಿರ್ದೋಷಿ, ಮೂರನೇ ಸಿನಿಮಾ ಒಕ್ಕಡು ಚಾಲು, ನಾಲ್ಕನೇ ಸಿನಿಮಾ ಕಂಕಣಂ. ಇನ್ನು ಮಲಯಾಳಂ ಭಾಷೆಯಲ್ಲಿ ಅಭಿನಯಿಸಿದ ಸಿನಿಮಾಗಳು ಯಾವುವು ಅಂತ ನೋಡ್ಕೊಂಬರೋಣ. ಮೊದಲ ಸಿನಿಮಾ ಅಡಿಮೈ ಚೆಂಗಲ, ಎರಡನೇ ಸಿನಿಮಾ ಕೌರವರ್. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು 1980 ಮತ್ತು 90ರ ದಶಕದಲ್ಲಿ ಬಹುಭಾಷಾ ನಟರಾಗಿ ಮಿಂಚಿದ್ದರು. ನಮ್ಮ ವಿಷ್ಣುದಾದ ಅಭಿನಯಿಸಿದ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ನಿಮಗೆ ಅತಿ ಹೆಚ್ಚು ಇಷ್ಟವಾದ ಸಿನಿಮಾ ಯಾವುದು ಅಂತ ಕಮೆಂಟ್ಸ್ ಮಾಡಿ. ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.